Yes, first of all, welcome to training program. Switch off your mobile phones. ಅಂದ್ರೆ ಫೋನ್ ಇವಾಗಲ್ಲ, ನೀವ್ ಎಲ್ಲಿ ಒಂದು ಈವೆಂಟ್ಸ್ ಗೆ, ಒಂದು ಪ್ರೋಗ್ರಾಮ್ಗೆ, ಒಂದು ಮೀಟಿಂಗ್ಗೆ, BOP ಗೆ ಎಲ್ಲ ಹೋಗ್ತಾ ಇದ್ದೀರೋ ಅವಾಗ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಫೋನ್ ಸ್ವಿಚ್ ಆಫ್ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ನಾವು ಅದ್ ಮಾಡಿದ್ರೆ ಮಾತ್ರ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಸೆಟ್ ಇನ್ ಓಪನ್ ಮೈಂಡ್ ಸೆಟ್. ಸೆಟ್ ಇನ್ ಓಪನ್ ಮೈಂಡ್ ಅಂದ್ರೆ ಮೈಂಡ್ ಅಲ್ಲಿ ಏನ್ ಇಟ್ಕೋಬಾರ್ದು. ಯಾವಾಗ್ಲೂ ಒಂದು ಗ್ಲಾಸ್ ಅಲ್ಲಿ ತುಂಬಿರೋ ಗ್ಲಾಸ್ ಅಲ್ಲಿ ನೀರ್ ಹಾಕಿದ್ದ ಖಾಲಿ ಗ್ಲಾಸ್ ಅಲ್ಲಿ ನೀರ್ ಹಾಕಿದ್ರೆ ಮಾತ್ರ ನೀರ್ ಅದ್ರಲ್ಲಿ ತುಂಬೋದು. ಕರೆಕ್ಟ್ ಅಲ್ವಾ? ಆ ತರ ನಾವು ಏನೋ ಒಂದು ವಿಷಯ ತಿಳ್ಕೊಬೇಕಂತ ಹೇಳಿದ್ರೆ ನಮ್ ಮೈಂಡ್ ನ ಖಾಲಿ ಇಟ್ಕೊಂಡು ನಾವಲ್ಲಿ ಕುತ್ಕೋಬೇಕಾಗತ್ತೆ. ಡು ನಾಟ್ ಡಿಸ್ಟರ್ಬ್ ಅದರ್ಸ್. ನಾನ್ ಇನ್ನೊಬ್ರನ್ನು ನಾವು ಡಿಸ್ಟರ್ಬ್ ಮಾಡಂಗಿಲ್ಲ. ನಮ್ಗೆ ಇನ್ನೊಬ್ರು ಡಿಸ್ಟರ್ಬ್ ಮಾಡ್ಬಾರ್ದಂದ್ರೆ ನಮ್ ಬ್ಲೂಟೂತ್ ಒಂದ್ ಹಾಕೊಂಡಿದ್ರೆ ಅಕ್ಕಪಕ್ಕನೂ ಯಾರು ನೋಡಲ್ಲ, ಅಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಅದರಿಂದ ಬ್ಲೂಟೂತ್ ಹಾಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ ನಾವು ನೋಡ್ಬೇಕು. ಇಲ್ವಾ ಫೋನ್ ಸ್ವಿಚ್ ಆಫ್, ನಾವು ಝೂಮ್ ಅಲ್ಲಿ ಇಲ್ಲ ಅಂದ್ರೆ ಫೋನ್ ಬ್ಲೂಟೂತ್ ಹಾಕೊಂಡು ಇಲ್ದೆ ನಾವು ಅದನ್ನ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಟ್ ಎವ್ರಿಥಿಂಗ್. ನಾವು ಏನೆಲ್ಲ ಹೇಳ್ಕೊಡ್ತಾರೋ ಅದನ್ನ ನಾವು ಕಾನ್ಸಂಟ್ರೇಷನ್ ಕೊಟ್ಟು, ಯಾಕಂದ್ರೆ ಪುಸ್ತಕದಲ್ಲಿ ಇಲ್ಲ ಅಂದ್ರೂ ಮಸ್ತಕದಲ್ಲಿ ಅಂದ್ರೂ ಪುಸ್ತಕದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನೋಟ್ ಎವ್ರಿಥಿಂಗ್ ಅಂದ್ರೆ ಅವ್ರು ಏನೆಲ್ಲ ಹೇಳ್ಕೊಡ್ತಾರೋ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾನು ನಮ್ ಮೈಂಡ್ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಎಷ್ಟೋ ವಿಚಾರ ನಮ್ಮ ದಿಸ ನಮ್ಗೆ ಇರುತ್ತೆ. ಸೊ ಅದ್ರಿಂದ ನಾವ್ ಎಲ್ಲೂ ಮೈಂಡ್ ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಸೊ ನೋಟ್ ಎವ್ರಿಥಿಂಗ್ ಇನ್ ದ ಬುಕ್. ಎಸ್, ಲಿಸ್ಟ್ ಮೇಕಿಂಗ್ ಟಿಪ್ಸ್. ಯಾವ ತರ ಲಿಸ್ಟ್ ಮೇಕಿಂಗ್ ಮಾಡೋದ್ರ ಬಗ್ಗೆ ಒಂದು ಟಿಪ್ಸ್. ನೀವು ಅವಾಗ್ಲೇ ಹೇಳ್ದಂಗೆ ಒಂದು ಬುಕ್ ನೋಟ್ ಮಾಡೋ ತರ, ಅದೇ ತರ ಲಿಸ್ಟ್ ಮೇಕಿಂಗ್ ಕೂಡ ಒಂದು ಬುಕ್, ಒಂದು ಡೈರಿ, ಒಂದು ಏನಾದ್ರು ಒಂದು ವೈಟ್ ಶೀಟ್ ಅಲ್ಲಿ ಕೂಡ ಎಕ್ಸಾಮ್ ಪ್ಯಾಡ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ಲಿಸ್ಟ್ ಮೇಕಿಂಗ್ ನಾವು ಮಾಡ್ಬೋದು ಲೀಡರ್ಸ್. ಎಸ್, ಯುವರ್ ಲಿಸ್ಟ್ ಇಸ್ ಯುವರ್ ಬಿಗ್ಗೆಸ್ಟ್ ರಿಸೋರ್ಸ್ ಇನ್ ದಿಸ್ ಬಿಸ್ನೆಸ್ ಅಂತ ಹೇಳಿದ್ರೆ, ನಾವು ಇಲ್ಲಿ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಅದು ಲಿಸ್ಟೇ ತುಂಬಾ ಬಿಗ್ ರಿಸೋರ್ಸ್ ಅಂತ ಹೇಳ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ನಮ್ ಲಿಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಲೈಫ್ ಅಲ್ಲಿ ಯಾವತ್ತು ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಲಿಸ್ಟ್ ನಮ್ಗೆ ತುಂಬಾ ಲೆಂತ್ ಆಗಿ ಹೋದ್ರೆ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಸೋರ್ಸ್ ಆಗ್ಲಿ ನಾವು ಮಾಡಕ್ಕೆ ಇಲ್ಲಿ ಸಾಧ್ಯ ಅಂತಾನೆ ಹೇಳ್ಬೋದು. ಇನ್ಕ್ಲೂಡ್ ಎವ್ರಿ ಒನ್. ಹೋಲ್ ವರ್ಲ್ಡ್ ಇಸ್ ಯುವರ್ ಮಾರ್ಕೆಟ್. ಎಲ್ಲಾರು, ಈಚ್ ಅಂಡ್ ಎವ್ರಿ ಪರ್ಸನ್ ನೋಡಿ, ನಮ್ಗೆ ಕೈ ಇಲ್ಲ ಕಾಲಿಲ್ಲ ಅಂತವ್ರು ಕೂಡ ಮಾಡ್ಬೋದು. ಮಾತಾಡಕ್ ಬರುತ್ತಲ್ಲ, ಎಂತವ್ರಾಗಿರ್ಲಿ, ಎಂತ ಪರ್ಸನ್ ಆಗ್ಲಿ, ಟಾಪ್ ಟು ಬಾಟಮ್ ಇಂದ ಇದು ನಾವು ಅವ್ರು ಬಡವರು ಇವ್ರು ಸೌಕಾರರು ಆತರ ಏನು ಭೇದ ಭಾವ ಇಲ್ದೆ ಯಾರ್ ಬೇಕಾದ್ರೂ ಈ ವರ್ಲ್ಡ್ ಅಲ್ಲಿ ಎಲ್ಲಿ ಹೋದ್ರು ಮಾರ್ಕೆಟಿಂಗ್ ನಮ್ದೇ, ಎಲ್ ಬೇಕಾದ್ರೂ ಮಾಡ್ಬೋದು. ನಾಟ್ ಆನ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೂಡ ನಾವು ಎಲ್ಲೇ ಹೋದ್ರು ಈ ಮಾರ್ಕೆಟಿಂಗ್ ಅನ್ನೋದು ಎಲ್ಲಾ ಪರ್ಸನ್, ವರ್ಲ್ಡ್ ಅಲ್ಲಿರೋ ಎಲ್ಲಾ ಪರ್ಸನ್ ಮಾಡ್ಬೋದಂತ ಹೇಳಕ್ ಇಷ್ಟಪಡ್ತೀನಿ. ರೀಡರ್ಸ್, ಎಸ್, ಎವ್ರಿ ಒನ್ ಇಸ್ ವೆಲ್ಕಮ್. ಅವಾಗ್ಲೇ ಹೇಳ್ದಂಗೆ ಯಾರ್ ಬೇಕಾದ್ರೂ ಮಾಡ್ಬೋದು. ಎಲ್ರಿಗೂ ಇಲ್ಲಿ ವೆಲ್ಕಮ್ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ರಿಗೂ ವೆಲ್ಕಮ್ ಇದೆ ಅಂತಾನೆ ಹೇಳ್ಬೋದು. ಸಕ್ಸಸ್ ಅನ್ನೋದು ನಮ್ ಕೈಯಲ್ಲಿದೆ ಲೀಡರ್ಸ್. ಚೇಂಜ್ ಯುವರ್ ಪ್ರಾಸ್ಪೆಕ್ಟಿವ್ ಫ್ರಮ್ ದ ಸೇಲಿಂಗ್ ಟು ಶೇರಿಂಗ್ ಟು ಸರ್ವಿಂಗ್ ಅಂತ ಹೇಳಿದ್ರೆ, ನಮ್ಮ ಒಂದು ಪ್ರಾಸ್ಪೆಕ್ಟ್ ಯಾರಿಗೋ ನೀವು ಪ್ರಾಡಕ್ಟ್ ಕೊಟ್ಟಿರ್ತೀರಾ, ಆ ಪ್ರಾಡಕ್ಟ್ ನ ಬಂದ್ಬಿಟ್ಟು ಅವ್ರ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲೂ ಶೇರು ಮಾಡಿರಲ್ಲ. ಪ್ಲಸ್ ಅವರು ಇಲ್ಲಿ ಬಂದ್ಬಿಟ್ಟು ಅವರು ಕೆಲ್ಸಾನು ಮಾಡ್ತಾ ಇರಲ್ಲ, ಬೇರೆ ಜಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿರ್ತಾರೆ. ಅಂತವ್ರನ್ನ ನಾವು ಫೈಂಡ್ ಔಟ್ ಮಾಡಿ ಆ ಪ್ರಾಸ್ಪೆಕ್ಟ್ ನ ನಾವು ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಶೇರ್ ಮಾಡಕ್ ಕೊಟ್ಟು ಅವರಿಂದಾನೇ ನಾವು ಲಿಸ್ಟ್ ತೆಗಿಬಹುದು ಆರಾಮ್ಸೆ. ಲಿಸ್ಟ್ ಅವ್ರನ್ನು ನಾವು ಇದಕ್ಕೆ ಎಂಟ್ರಿ ಮಾಡಿಸ್ಬೋದು. ಸೊ ಅದೇ ಪ್ರಾಸ್ಪೆಕ್ಟ್ ನ ನಾವು ಸೇಲಿಂಗ್ ಇಲ್ಲದೆ ಸರ್ವಿಂಗ್ ಗೆ ಚೇಂಜ್ ಮಾಡ್ಬೋದು ಲೀಡರ್ಸ್. If God has chosen you for some wonderful opportunity, you have now right to keep it yourself. ದೇವ್ರು ನಮ್ಗೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನಾವು ನಮ್ಮನ್ನ ಚೂಸ್ ಮಾಡಿ ಅಂತ ಹೇಳಿದ್ರೆ ಯಾಕೆ?
ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕರೆಕ್ಟ್ ದಾರಿಯಲ್ಲಿ ಇದೀವಿ ಅಂದ್ರೆ ನಾವು ಬಂದ್ಬಿಟ್ಟು ಒಂದ್ 4 ಜನಕ್ಕೆ ಆಪರ್ಚುನಿಟಿ ಕೊಡ್ಬೋದು, 4 ಜನಕ್ಕೆ ಒಳ್ಳೇದ್ ಮಾಡ್ಬೋದು. ಅದು ನಮ್ ಜೊತೆನೆ ಇಟ್ಕೊಳ್ಳದೆ ಇನ್ನೊಬ್ರಿಗೂ ನಾವು ಅದು ಶೇರ್ ಮಾಡೋದ್ ಮೂಲಕ ಅವ್ರುನು 4 ಜನಕ್ ಮಾಡೋದ್ ಮೂಲಕ ಇಲ್ಲಿ ಯಾರ್ಯಾರನ್ನ ಚೂಸ್ ಮಾಡ್ಬೇಕು ಅನ್ನೋದು ದೇವ್ರ ಕೈಲಿರುತ್ತೆ. ದೇವ್ರು ಯಾರನ್ನ ಚೂಸ್ ಮಾಡಿರ್ತಾರ ಅದನ್ನ ನಾವ್ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅಳವಡಿಸ್ಕೊಂಡ್ ಬಂದ್ರೆ ಇಲ್ಲಿ ಸಕ್ಸಸ್ ಆಗೋದಂತೂ 100%. ಎಲ್ಲಾರ್ನು ನಾವು ಇದ್ರಲ್ಲಿ ಇನ್ವೈಟ್ ಮಾಡ್ಕೋಬಹುದು. ಎಸ್, ಲಿಸ್ಟ್ ಯುವರ್ ಲಿಸ್ಟ್ ಇನ್ ಯರ್ ಡೈರಿ ಅಂದ್ರೆ ಲಿಸ್ಟ್ ಅಲ್ಲೇ ಒಂದು ಲಿಸ್ಟ್ ಮಾಡ್ಬೇಕು. ಆ ಲಿಸ್ಟ್ನೇ ಫುಲ್ ಲಿಸ್ಟ್ ಮಾಡ್ಬೇಕು ನಮ್ಮ ಡೈರಿಯಲ್ಲಿ. ಅದೇ ತರ ಒಂದು ಪೆನ್ಸಿಲ್ ನಮ್ಮ ಲಾಂಗ್ ಮೆಮರಿಗಿಂತ ಒಂದು ಚಿಕ್ಕ ಪೆನ್ಸಿಲ್ ನಮ್ ಹೋಲ್ ಡೈರಿನ ಬರೆಯೋಷ್ಟು ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಆ ಪೆನ್ಸಿಲ್ ಇರುತ್ತೆ. ನಮ್ಮ ಮೈಂಡ್ಗೆ ನಮ್ಮ ಮೆಮರಿಗೆ ಕೂಡ ಅದು ಇರಕ್ ಸಾಧ್ಯ ಇಲ್ಲ. ಸೊ ನಮ್ಮ ಚಿಕ್ಕ ಪೆನ್ಸಿಲ್ ನಮ್ಮ ಮೆಮರಿಗಿಂತ ತುಂಬಾ ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಹೇಳೋದಷ್ಟೇ, ಎಂಟಿ ಮೈಂಡ್ ನ ಎಂಟಿ ಇಟ್ಕೊಂಡ್ರೆ ಮಾತ್ರ ನಮ್ಗೆ ತುಂಬಾ ಜನಗಳು ಜ್ಞಾಪಕ ಬರ್ತಾರೆ. ನೀವ್ ತಲೆಯಲ್ಲಿ ಎಲ್ಲಾ ತುಂಬಿಸ್ಕೊಂಡ್ ನೋಡಿ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ನಾವು ಇಟ್ಕೊಂಡಿದ್ರೆ ನಮ್ಗೆ ಈ ಗೊತ್ತಿರೋರು ಕೂಡ ಜ್ಞಾಪಕ ಬರಲ್ಲ ನಮ್ಮ ಮೈಂಡ್ಗೆ. ಯಾಕಂದ್ರೆ ಪ್ರಾಬ್ಲಮ್ ಇರ್ತೀವಿ, ಟೆನ್ಷನ್ ಇರ್ತೀವಿ, ನೆಗೆಟಿವ್ ಮೈಂಡೆಡ್ ಅಲ್ಲಿ ಇರ್ತೀವಿ. ಸೊ ಅದ್ರಿಂದ ಯಾರು ನಮ್ಗೆ ಜ್ಞಾಪಕ ಬರಲ್ಲ. ಫ್ರೀ ಆಗಿ ಕುತ್ಕೊಂಡು ಒಂದು ಕಾನ್ಸಂಟ್ರೇಷನ್, ಮೈಂಡ್ ಫ್ರೀ ಬಿಡಿ. ಆಮೇಲೆ ನೀವ್ ನೋಡ್ ತಕ್ಷಣ ಯಾರ್ಯಾರೋ ಹಳೆ ಫ್ರೆಂಡ್ಸ್ ಕೂಡ ಇಲ್ಲ, ಯಾರು ನೀವು ಮೀಟ್ ಮಾಡಿರ್ತೀರಾ, ಯಾರನ್ನ ಮರ್ತೋಗಿರ್ತೀರಾ, ಅಷ್ಟು ಜನ ರೀಕಾಲ್ ಮಾಡಿದಾಗ ನಮ್ಗೆ ಎಲ್ಲಾನು ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಮೈಂಡ್ ನ ಯಾವಾಗ್ಲೂ ಫ್ರೀ ಆಗಿ ಖಾಲಿಯಾಗಿ ಇಟ್ಕೊಳ್ಳಿ. ಇನ್ವಿಟೇಷನ್ ಲಿಸ್ಟ್ ಮೇಕಿಂಗ್ ಮಾಡುವಾಗ ಮಾತ್ರ ಲೀಡರ್ಸ್. ಎಸ್, ಲುಕ್ ಫಾರ್ ಪೀಪಲ್ ಹೂ ಆರ್ ಬಿಗ್ಗರ್ ಡ್ರೀಮ್ ದನ್ ಯು ಅಂತ ಹೇಳಿದ್ರೆ, ನಾವು ಒಂದು ಪರ್ಸನ್ ನೋಡ್ಬೇಕಂದ್ರೆ ಯಾವ ತರ ಅಂತ ಹೇಳಿದ್ರೆ, ದೊಡ್ಡ ಡ್ರೀಮ್ ಇಟ್ಕೊಂಡಿದ್ದಾರೆ, ನಮ್ಗಿಂತ ದೊಡ್ಡ ಡ್ರೀಮ್ ಇಟ್ಕೊಂಡಿರ್ತಾರೆ. ನಾವು ಸಕ್ಸಸ್ ಆಗ್ಬೇಕು, ಅಚೀವ್ ಆಗ್ಬೇಕು, ನಾವು ಈ ತರ ಸಕ್ಸಸ್ ಆಗ್ಬೇಕು, ನಮ್ ಲೈಫ್ ನ ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಆಗಿ ಮಾಡ್ಕೋಬೇಕು ಅಂತ ಎಷ್ಟೆಲ್ಲ ಡ್ರೀಮ್ ಇಟ್ಕೊಂಡಿರ್ತಾರೆ. ಅಚೀವ್ ಅಂತವ್ರನ್ನ ನಾವು ಹುಡುಕಿ ನಾವು ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಜನ ನಮ್ಮ ಹತ್ರ ಮಾತಾಡೋರ್ಗೆ ನಮ್ಮ ಸುತ್ತಿರೋರೆ ಎಷ್ಟೋ ಪರ್ಸನ್ ಇರ್ತಾರೆ, ನಮ್ಗೆ ಅವರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ. ಎಷ್ಟೋ ಕನಸುಗಳಿಂದ ಇರ್ತಾರೆ, ಆ ಕನಸುಗಳನ್ನ ಯಾರೆಲ್ಲ ಫುಲ್ಫಿಲ್ ಮಾಡಕ್ ಆಗಲ್ವೋ ಅಂತವ್ರು ನಮ್ಮ ಹತ್ರ ಶೇರ್ ಮಾಡಿರ್ತಾರೆ. ಅಂತವ್ರನ್ನ ನಾವು ಹುಡುಕಿ ನಾವು ಆ ಡ್ರೀಮ್ ನ ಫುಲ್ಫಿಲ್ ಮಾಡೋದ್ರ ಮೂಲಕ ಅವರು ಇದಕ್ಕೆ ಎಂಟ್ರಿ ಮಾಡಿ ಸಕ್ಸಸ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಲೀಡರ್ಸ್. ಮೇಕ್ ಎ ಲಿಸ್ಟ್ ವಿತ್ ಎ ಸ್ಪೋಸ್ ಅಂಡ್ ದಿ ಫ್ಯಾಮಿಲಿ ಅಂತ ಹೇಳಿದ್ರೆ ನೋಡಿ, ಹಸ್ಬೆಂಡ್ ಅಂಡ್ ವೈಫ್, ಹಸ್ಬೆಂಡ್ ಕಡೆ ಇರ್ಲಿ ವೈಫ್ ಕಡೆ ಇರ್ಲಿ, ಅವ್ರನ್ನೂ ನಾವು ಇಲ್ಲಿ ಲಿಸ್ಟ್ ಮೇಕಿಂಗ್ಗೆ ಮಾಡ್ಬೋದು ಕೂರ್ಸ್ಬಿಟ್ಟು. ಅದೇ ತರ ಫ್ಯಾಮಿಲಿನೂ ಮಾಡ್ಬೋದು. ಇಲ್ಲಿ ಯಾರನ್ನೇ ಬೇಕಾದ್ರೂ ಕೂರ್ಸ್ಕೊಂಡು ಲಿಸ್ಟ್ ಮೇಕಿಂಗ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇದಾರೆ ಅಂತ ಹೇಳಿದ್ರೆ ಹಸ್ಬೆಂಡ್ ಸೈಡ್ಗೂ ಫ್ಯಾಮಿಲಿ ಇರುತ್ತೆ, ವೈಫ್ ಸೈಡ್ಗೂ ಫ್ಯಾಮಿಲಿ ಇರುತ್ತೆ. ಅಂತವ್ರನ್ನು ನಾವು ಸೆಲೆಕ್ಟ್ ಮಾಡಿ ಇಲ್ಲ ಅಂದ್ರೆ ಫ್ಯಾಮಿಲಿ ಸಮೇತ ಕೂರ್ಸಿ ಅವ್ರ ಕಡೆಯಿಂದಾನು ನಾವು ಲಿಸ್ಟ್ ಮೇಕಿಂಗ್ ಮಾಡೋದ್ ಮೂಲಕ ನಾವು ಇದನ್ನ ಸಕ್ಸಸ್ ಮಾಡ್ಕೋಬಹುದು. ಎಸ್, ಡು ನಾಟ್ ಫ್ರೀ ಜಡ್ಜ್ ಪೀಪಲ್ ವೈಲ್ ಮೇಕಿಂಗ್ ಲಿಸ್ಟ್. ಯಾರನ್ನು ಫ್ರೀ ಜಡ್ಜ್ ಮಾಡ್ಲೇಬೇಡಿ. ಹೆಂಗಂತ ಹೇಳಿದ್ರೆ, ಇವ್ರು ನೋಡಿದ್ರೆ ಮಾಡಲ್ಲ ಅನ್ಸುತ್ತೆ ನಮ್ಗೆ, ಇವ್ರು ನೋಡಿದ್ರೆ ಇಲ್ಲ, ಯಾರು ಹೆಂಗೆ ಅಂತ ನಾವ್ ಹೇಳಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಮುಂಚೆಲ್ಲ ಹೇಳೋರು ಇವ್ರು ನೋಡಿದ್ರೆ ಇವ್ರು ಎಂತವ್ರು ಅಂತ ಹೇಳ್ಬೋದು. ಇವಾಗ ಯಾರನ್ನೂ ಏನು ಹೇಳಕ್ ಆಗಲ್ಲ. ಫೇಸ್ ವ್ಯಾಲ್ಯೂ ನೋಡಿ ನಾವ್ ಏನು ಜಡ್ಜ್ ಮಾಡಕ್ ಆಗಲ್ಲ, ಅವ್ರ ಪರ್ಸನಾಲಿಟಿ ನೋಡಿ ನಾವ್ ಜಡ್ಜ್ ಮಾಡಕ್ ಆಗಲ್ಲ, ಅವ್ರ ಮಾತಾಡೋದ್ ನೋಡಿ ಜಡ್ಜ್ಮೆಂಟ್ ಆಗಲ್ಲ. ಇಲ್ಲ, ಅದಕ್ಕಂತ ಒಂದು ಗ್ರೂಪ್ ಇದೆ, ಆತರ ನಾವ್ ಮಾಡ್ಕೋಬಹುದು. ಬಟ್ ಯಾವ್ದೇ ಕಾರಣಕ್ಕೂ ಯಾರನ್ನೂ ಇಲ್ಲಿ ಫ್ರೀ ಜಡ್ಜ್ ಮಾಡ್ಲೇಬೇಡಿ ಲೀಡರ್ಸ್. ಯಾಕಂದ್ರೆ ಎಲ್ರತ್ರ ಒಂದೊಂದ್ ಕಲೆ ಇರುತ್ತೆ, ಒಬ್ಬೊಬ್ರ ಹತ್ರನು ಒಂದೊಂದು ಥಿಂಕಿಂಗ್ ಪವರ್ ಇರುತ್ತೆ, ನಾಲೆಜ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ಸೊ ಯಾರನ್ನು ನಾವು ಪ್ರೀ ಜಡ್ಜ್ ಮಾಡ್ಲೇಬಾರ್ದು ಇಲ್ಲಿ. ಎಸ್, ಎಕ್ಸ್ಪ್ಯಾಂಡ್ ಯುವರ್ ಲಿಸ್ಟ್, ಯೂಸ್ ಟೂಲ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಲಿಸ್ಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ದೊಡ್ಡದು ಮಾಡ್ಕೊಳ್ಳಿ. ಯಾವ್ದ್ರ ಮೂಲಕ ಅಂತ ಹೇಳಿದ್ರೆ, ಒಂದು ಯೂಸ್ ಟೂಲ್ಸ್ ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಅದನ್ನ ಬಳಸ್ಕೋಬಹುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಸೋಸಿಯೇಷನ್ಸ್, ಓಲ್ಡ್ ಫೋಟೋಸ್, ಆಲ್ಬಮ್ಸ್, ಫೋನ್ ಬುಕ್ ಅಲ್ಲಿ ಎಕ್ಸ್ಟ್ರಾ ಎಲ್ಲಾ ಮಾಡ್ಬೋದು. ನೋಡಿ, ತುಂಬಾ ಜನ ನನ್ ಫೋನ್ ನಂಬರ್ ಇಲ್ಲ. ಯಾಕೆ ಫೋನ್ ನಂಬರ್ ಇಲ್ಲ? ನೀವು ಫೋನ್ ಓಪನ್ ಮಾಡಿ ನಿಮ್ಗೆ ಎಷ್ಟು ಜನ ಇದಾರೆ ಅಂತ ನೋಡಿ. ಎಷ್ಟು ಜನ ಇರ್ತಾರೆ, ಅದ್ರ 3/4 ಜನ ವಾಟ್ಸಪ್ ಅಲ್ಲಿ ಇರ್ತಾರೆ.
ಕರೆಕ್ಟ್ ಅಲ್ವಾ? ಅಂತವ್ರಿಗೂ ಕೊಡ್ಬೋದು. ಫೇಸ್ಬುಕ್ ನಿಮ್ಗಿದೆ ಅಂದ್ರೆ ಫೇಸ್ಬುಕ್ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಮೂಲಕ ನಮ್ಗೆ ಫೋನ್ ನಂಬರ್ಗಳು ಸಿಗುತ್ತೆ, ನಿಮ್ಮ ಒಂದು ಪೋಸ್ಟ್ ಮಾಡ್ಬೋದು. ಅದ್ರ ಮೂಲಕ ಎಷ್ಟೋ ಜನ ಬರ್ತಾರೆ ಅಂತ ಹೇಳ್ಬೋದು. ಫೇಸ್ಬುಕ್ ನೋಡಿ ಎಷ್ಟೋ ಜನ ಕಾಲ್ ಮಾಡೋರು ಇದಾರೆ, ಇನ್ಸ್ಟಾಗ್ರಾಮ್ ನೋಡಿ ಎಷ್ಟೋ ಜನ ಕಾಲ್ ಮಾಡೋರು ಇರ್ತಾರೆ. ಅಂತವ್ರನ್ನ ತಗೊಂಡು ಕೂಡ ನಾವು ಲಿಸ್ಟ್ ಮೇಕಿಂಗ್ ನಾವು ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಓಲ್ಡ್ ಫೋಟೋಸ್ ನೋಡಿ, ಇವಾಗ ನಮ್ಗೆ ಮದ್ವೆ ಆಗಿ ಇಷ್ಟು ವರ್ಷ ಆಗಿದ್ರು ಕೂಡ ಎಷ್ಟೋ ಜನ ನಮ್ಗೆ ಜ್ಞಾಪಕದಲ್ಲಿ ಇರಲ್ಲ. ಜಸ್ಟ್ ಒಂದ್ ಆಲ್ಬಮ್ ತಗೊಂಡ್ರೆ ನಮ್ಗೆ ಫ್ರೆಂಡ್ಸ್ಗಳೇ ಸಿಗ್ತಾರೆ. ನಮ್ಮ ಹಳೆ ಮನೆ ಅಂತ ಏನ್ ಅಕ್ಕದ ಪಕ್ಕದ ಇರ್ತೀವಿ, ತಾಯಿ ಮನೇಲಿ ಇದ್ದಾಗ ಯಾರೆಲ್ಲ ಇದ್ರೋ ಅವರು ಸಿಗ್ತಾರೆ. ಎಂತ ಜನ ಬೇಕು ನಮ್ಗೆ, ಜನ ಇಲ್ಲ ಅಂತ ಅಲ್ಲ, ಅದು ನಾವು ಮಾಡ್ಕೊಳ್ಳೋದು ಬಿಟ್ರೆ ಇನ್ಯಾರು ಅಲ್ಲ. ನಾವು ಅದನ್ನ ಥಿಂಕ್ ಮಾಡಿ, ನಾವು ಯೋಚನೆ ಮಾಡಿ, ಒಂದು ಮೈಂಡ್ ಫ್ರೀ ಇಟ್ಟು ಬ್ರಾಡ್ ಮೈಂಡೆಡ್ ಇಂದ ಸ್ವಲ್ಪ ಯೋಚನೆ ಮಾಡಿದ್ರೆ ಇಷ್ಟು ಜನರಲ್ಲೂ ಕೂಡ ನಾವು ಅದನ್ನ ಲಿಸ್ಟ್ ಮೇಕಿಂಗ್ ನಾವು ಮಾಡ್ಕೋಬಹುದು. ಫೋನ್ ಅಲ್ಲೇ ನೋಡಿ, ಒಬ್ಬೊಬ್ರು ಹೇಳ್ತಾರೆ ನನ್ಗೆ 300 ಮೆಂಬರ್ಸ್ 1000 ಮೆಂಬರ್ಸ್ ಇದ್ದಾರೆ ಅಂತ. ಯಾರು ಬೇಡ, ಜಸ್ಟ್ ಒಂದು ಲಿಸ್ಟ್ ಮೇಕಿಂಗ್ 20 ಮೆಂಬರ್ಸ್ ಮಾಡಿ, ಅದ್ರಲ್ಲೇ ನಾವು ಗೆದ್ದೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ಸೊ ಎಲ್ರು ಇದ್ರ ಫಾಲೋ ಅಪ್ ಮಾಡಿ. ದಯವಿಟ್ಟು ಯಾರು ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಅವ್ರು ಇದನ್ನ ಬಳಸ್ಕೊಳ್ಳಿ ಲೀಡರ್ಸ್. ಎಸ್, ಅಂಡ್ ಅವರ್ಸ್ ಆಫ್ ಪವರ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಮೊಬೈಲ್ ನ ಏರೋಪ್ಲೇನ್ ಮೋಡ್ ಅಲ್ಲಿ ಹಾಕ್ಬಿಡಿ. ಅದನ್ನ ಬಂದ್ಬಿಟ್ಟು ನಮ್ಮ ರಿಸೋರ್ಸ್ಗೋಸ್ಕರ ನಮ್ಮ ಮೈಂಡ್ ನ ಬಂದ್ಬಿಟ್ಟು ಫ್ರೀ ಆಗಿ ಒಂದು ಪವರ್ಫುಲ್ ಆಗಿ ಮಾಡಿ, ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದು ಲಿಸ್ಟ್ ಮೇಕಿಂಗು. 300 to 500 ನೀವು ಪ್ಲಸ್ ಮಾಡಿದ್ರು ಪರವಾಗಿಲ್ಲ, ಅಷ್ಟು ಲಿಸ್ಟ್ ನೀವು ಎಷ್ಟು ಮಾಡ್ತಿರೋ ಅಷ್ಟು ಇಲ್ಲಿ ಗೆದ್ದೋಗ್ಬಿಡ್ತೀರಿ ರೀಡರ್ಸ್. ಯಾಕಂದ್ರೆ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಯಾಕೆ ಫ್ಲೈಟ್ ಮೋಡ್ ಅಂತ ಹೇಳೋದಂದ್ರೆ, ಫೋನ್ಗಳು ಬರ್ತಾನೆ ಇರುತ್ತೆ, ನೀವ್ ಫೋನೇ ಬರ್ಬಾರ್ದು ಅಂತ ಹೇಳಿದ್ರೆ ಅದ್ ಹಾಕ್ಬಿಟ್ಟು ನೀವು ಲಿಸ್ಟ್ ಮೇಕಿಂಗ್ ಆರಾಮ್ಸೆ ಮಾಡ್ಬೋದು. ಯಾಕಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಲಿಸ್ಟ್ ಮೇಕಿಂಗು. ಇಲ್ಲ ಅಂತ ಹೇಳಕ್ಕೆ ಇಲ್ಲ, ಜಸ್ಟ್ ಯಾರೆಲ್ಲ ನನ್ಗೆ ಫೋನ್ ನಂಬರ್ ಇಲ್ಲ, ಎಲ್ಲಾ ಖಾಲಿ ಆಗಿದೆ, ಕುತ್ಕೊಂಡಿದೀನಿ, ಜಸ್ಟ್ ಕುತ್ಕೊಂಡು ಏರೋಪ್ಲೇನ್ ಮೋಡಲ್ ಹಾಕ್ಬಿಟ್ಟು ನಿಮ್ ಫೋನ್ ನ ಓಪನ್ ಮಾಡಿ, ಜಸ್ಟ್ ಒಂದೊಂದಾಗಿ ಹೋಗಿ, ABCD ಇಂದ ಹೋಗಿ. ಒಬ್ಬೊಬ್ರು ನಿಮ್ಗೆ ಇವ್ರಿಲ್ಲ ಅಂದ್ರೆ ಒಬ್ರು, ಅವ್ರಿಲ್ಲ ಅಂದ್ರೆ ಇನ್ನೊಬ್ರು ಅಂತ ಸಿಗ್ತಾನೆ ಇರ್ತಾರೆ. ನಾನ್ ಸ್ಟಾಪಬಲ್ ಅಂತಾನೆ ಹೇಳ್ಬೋದು. 300 to 500 ಅಂತ ನಾವ್ ಹೇಳ್ತೀವಿ, ಅದಕ್ಕಿಂತ ಹೆಚ್ಚಿನ ಮಾಡೋ ಕೆಪಾಸಿಟಿ ನಮ್ಮ ಎಲ್ರಿಗೂ ಇಲ್ಲಿದೆ ಅಂತ ಹೇಳ್ಬೋದು ಲೀಡರ್ಸ್. ಎಸ್, ಹೆಲ್ಪ್ all your associates in building their list with 1 week of starting the business ಅಂತ ಹೇಳಿದ್ರೆ, ನಿಮ್ ಯಾರೆಲ್ಲ ಅಸೋಸಿಯೇಟ್ ಇದಾರೋ, ಇಲ್ಲ ಪ್ರಾಡಕ್ಟ್ ಯೂಸರ್ ಇದಾರೋ, ಇಲ್ಲ ನಿಮ್ಮ ಅಸೋಸಿಯೇಟ್ ನಮ್ಗೆ ಜೊತೆ ಕೆಲಸ ಮಾಡೋರಾಗ್ಲಿ ಲಿಸ್ಟೇ ಇಲ್ಲ ಅಂತ ಹೇಳಿದ್ರು, ಅವ್ರನ್ನ ಕೂರ್ಸ್ಕೊಂಡು 1 week ಅಲ್ಲಿ ನಮ್ಗೆ ಎಲ್ಲಾ ಲಿಸ್ಟ್ ಮೇಕಿಂಗ್ ಮಾಡ್ಬಿಟ್ಟು ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ತರ ನಾವು ತಿಳ್ಸ್ಕೊಡ್ಬೇಕು. ಯಾಕಂದ್ರೆ ತುಂಬಾ ನಮ್ಮ ಅಸೋಸಿಯೇಟ್ ಗಳು ಇರ್ತಾರೆ, ಅವ್ರಿಗೆ ಬಿಸ್ನೆಸ್ ಗೊತ್ತಿರಲ್ಲ, ಏನ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿರಲ್ಲ, ಜಸ್ಟ್ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡೋರು ಇರ್ತಾರೆ. ಎಷ್ಟೋ ಜನ ಆ ತರ ಇದಾರೆ ಅಂತಾನೆ ಹೇಳ್ಬೋದು. ಯಾಕೆ ನಾವೇ ಆ ತರ ತಪ್ಪು ಮಾಡ್ತಾ ಇದೀವಿ. ನಮ್ಮ ಹತ್ರನೂ ಲಿಸ್ಟ್ ಇರುತ್ತೆ, ಬಟ್ ಕಾನ್ಸಂಟ್ರೇಷನ್ ನಾವು ಜಾಸ್ತಿ ಆ ಲಿಸ್ಟ್ ಮೇಕಿಂಗ್ ಅಲ್ಲಿ ಕೊಡ್ತಾ ಇಲ್ಲ. ಯಾವಾಗ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಲಿಸ್ಟ್ ಮೇಕಿಂಗ್ ಮಾಡ್ತೀವೋ, ನಾವು ಎಲ್ಲಿ ಎಡುಕ್ತಾ ಇದೀವಿ ಅಂದ್ರೆ ಇದ್ರಲ್ಲೇ ನಾವು ಎಡುಕ್ತಾ ಇದೀವಿ ಅಂತಾನೆ ಹೇಳ್ಬೋದು. ಲಿಸ್ಟ್ ಮೇಕಿಂಗ್ ಮಸ್ಟ್ ಅಂಡ್ ಶುಡ್ ನೋಡಿ, ಅಸೋಸಿಯೇಟ್ ಗಳನ್ನು ನಾವು ಕೂರ್ಸ್ಕೊಂಡು 1 week ಅಲ್ಲಿ ಮಾಡಿ ನಾವು ಕೆಲ್ಸನು ಬಿಸ್ನೆಸ್ ಅವ್ರಿಗೆ ಹೇಳ್ಕೊಟ್ಟು ಸ್ಟಾರ್ಟ್ ಮಾಡಬಹುದು. ಎಸ್, ಇಫ್ someone is hesitate, make a list, make them attend some programs. Once they fail, they will make a list ಅಂತ ಹೇಳಿದ್ರೆ, ಯಾರು ಸಂಕೋಚ ಪಟ್ಕೋತಾರೆ ನೋಡಿ, ತುಂಬಾ ಸಂಕೋಚ ಪಟ್ಕೋತಾರೆ, ಮುಜುಗರ ಇರುತ್ತೆ ಅವ್ರಿಗೆ, ಹೆಂಗ್ ಮಾಡೋದು ಏನು ಎತ್ತ ಅಂತ. ಅವ್ರನ್ನ ಲಿಸ್ಟ್ ಮೇಕಿಂಗ್ ಮಾಡಿ ಅವ್ರಿಗೆ ಮಾಡಕ್ಕಾಗ ಫಸ್ಟ್ ಅವ್ರನ್ನ ಅಟೆಂಡ್ ಮಾಡಿಸ್ಬೇಕು, ಪ್ರೋಗ್ರಾಮ್ನ ಅಟೆಂಡ್ ಮಾಡಿಸ್ಬೇಕು. ಅವಾಗ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ. ನಂಬಿಕೆ ಬಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಅವರು ಲಿಸ್ಟ್ ಮೇಕಿಂಗ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಗೊತ್ತಿರ ಲೀಡರ್ಸ್ ಬರ್ತಾರೆ ಹೋಗ್ತಾರೆ, ಇನ್ನೊಬ್ರು ಹ್ಯಾಗ್ ಮಾಡೋದು, ಇದೆಲ್ಲ ನಮ್ಗೆ ಯಾಕೆ, ಇದು ನಮ್ ಕೈಯಲ್ಲಿ ಆಗತ್ತಾ ಅಂತ ಹೇಳೋರ್ಗೆ ನಾವು ಒಂದ್ ಸತಿ ಅವ್ರನ್ನ ಒಂದು ಪ್ರೋಗ್ರಾಮ್ಗೆ ಕೂರ್ಸ್ಕೊಂಡು ಫೇತ್ ಬಿಲ್ಡ್ ಮಾಡಿ ನಂಬಿಕೆ ಕೊಡ್ಸಿ, ಆಗತ್ತೆ ಅಂತ ನಂಬಿಕೆ ಕೊಡ್ಸ್ಬಿಟ್ರೆ, ಅವ್ರ ಒಂದ್ ಸತಿ ನಂಬಿಕೆ ಬಂದ್ಬಿಟ್ರೆ ಯಾವ್ದೇ ಕಾರಣಕ್ಕೂ ಮುಂದೆ ಇಟ್ಟಿರೋ ಕಾಲ್ನ ಹಿಂದೆ ಇಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ನಂಬಿಕೆನೇ ಇಲ್ಲಿ ಮುಖ್ಯ. ಗೊತ್ತಿರಲ್ಲ, ಗೊತ್ತಿರೋವರ್ಗು ಪ್ರಾಬ್ಲಮ್, ಗೊತ್ತಾಗ್ಬಿಟ್ರೆ
ಆಮೇಲೆ ನಮ್ಗಿಂತ ಫಾಸ್ಟ್ ಆಗಿ ಲಿಸ್ಟ್ ಮೇಕಿಂಗ್ ಮಾಡೋದ್ರಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಮುಂದೆ ಇರ್ತಾರೆ. ಸೊ ನಾವು ಒಂದು ಸತಿ ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕು. ಎಸ್ ಲೀಡರ್ಸ್, ಯಾರನ್ನು ನೇಮಕಾತಿ ಮಾಡಬಹುದು ಅಂತ ಹೇಳಿದ್ರೆ, ಸಾರಿ ಒಂದು ಕಾಲ್ ಬಂತು. ಓಕೆ, ಎಸ್ ಎಸ್ ಸರ್. ಹೂ ವಾಂಟ್ ಎ ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್? ಯಾರಿಗೆ ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ಯಾರು ಬೇಕು, ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಎಕ್ಸ್ಟ್ರಾ ಸೋರ್ಸ್ ಬೇಕು ಅಂತ ಇರ್ತಾರೆ, ಅಂತವ್ರು ನಾವು ಕರೆದು ಇಲ್ಲಿ ಕೆಲಸ ಮಾಡಿಸ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ಇನ್ಕಮ್ ಅನ್ನೋದು ಒಂದ್ ಇನ್ಕಮ್ ಸಾಕಾಗಲ್ಲ ಲೀಡರ್ಸ್, ಯಾರಿಗೂ ಸಾಕಾಗಲ್ಲ. ಅಂತವ್ರಿಗೆ ಬಂದ್ಬಿಟ್ಟು ಇದು ಎಕ್ಸ್ಟ್ರಾ ಸೋರ್ಸ್ ಬೇಕು ಅಂತ ಇರ್ತಾರೆ, ಅಂತವ್ರಿಗೂ ನೀವು ಇದ್ರ ಬಗ್ಗೆ ಹೇಳ್ಬೋದು. ಲಿಸ್ಟ್ ಮೇಕಿಂಗ್ ನಾವು ಮಾಡ್ಬೋದು ಅಂತಾನೆ ಹೇಳ್ಬೋದು. ವಿತ್ ಫೈನಾನ್ಷಿಯಲಿ ಫ್ರೀಡಮ್, ಯಾರು ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ಬೇಕು ಅಂತ ಇಷ್ಟ ಪಡ್ತಾರೋ ಅವ್ರನ್ನು ಇಲ್ಲಿ ಕರ್ಕೊಂಡ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ಬಂದ್ಬಿಟ್ಟು ಬೇಗ ಬೇಗ ನಮ್ಗೆ ಫೈನಾನ್ಷಿಯಲಿ ಇರ್ಬೇಕು, ನಾವ್ ಬೇಗ ಆರಾಮಾಗಿರ್ಬೋದು, ನಮ್ಗೆ ಒಂದ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ನಮ್ಗೆಲ್ಲ ಲಕ್ಸುರಿ ಆಗಿರ್ಬೇಕು, ಫೈನಾನ್ಷಿಯಲಿ ನಾವ್ ತುಂಬಾ ಫ್ರೀ ಆಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಾವು ಇದನ್ನ ಆರಾಮ್ಸೆ ಮಾಡ್ಬಹುದು. ಅದೇ ತರ ವಾಂಟ್ ಟೈಮ್ ಫ್ರೀಡಮ್, ತುಂಬಾ ಜನ ಟೈಮ್ ಕೇಳ್ತಾರೆ ಫ್ರೀ ಆಗಿರಕ್ಕೆ. ಎಷ್ಟೋ ಜನ ಒಂದು ಟೈಮ್ ಹೆಂಗ್ ಫಾಸ್ಟ್ ಆಗಿ ಹೋಗುತ್ತೆ ಅದ್ರ ಜನಗಳು ಕೂಡ ಅದೇ ತರ ಓಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಒಂದು ಟೈಮ್ ಫ್ರೀಡಮ್ ಕೇಳ್ತಾರೆ, ಅಂತವ್ರನ್ನು ನಾವು ಕರ್ಕೊಂಬಂದು ಇಲ್ಲಿ ಮಾಡ್ಸೋದ್ ಮೂಲಕ ಅವ್ರಿಗೆ ಒಂದು ಅವ್ರಿಗೆ ಏನ್ ಬೇಕನ್ನೋದು ಅವ್ರು ಇಲ್ಲಿ ಮಾಡ್ಕೋತಾರೆ ಅಂತಾನೆ ಹೇಳ್ಬೋದು. ಅದೇ ತರ ಹೂ ಆರ್ ನಾಟ್ ಹ್ಯಾಪಿ ವಿತ್ ದೇರ್ ಜಾಬ್, ಅಂದ್ರೆ ಯಾರೆಲ್ಲ ಅವ್ರ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತವ್ರಿಗೂ ನಾವು ಮಾತಾಡ್ಸ್ಬೋದು. ಹ್ಯಾಗ್ ಮಾತಾಡ್ಸ್ಬೋದು ಅಂತ ಹೇಳಿದ್ರೆ, ಸರ್ ನೀವ್ ಮಾಡೋಕೆ ನಮ್ಗೆ ಗೊತ್ತಿರಲ್ಲ, ಇಲ್ಲ ಗೊತ್ತಿದ್ರು ನಾವು ಗೊತ್ತಿಲ್ಲದ ತರ ನಾವು ಕೇಳ್ಬೋದು. ಸರ್ ಏನು ನಿಮ್ ಕೆಲ್ಸ ಮಾಡ್ತಾ ಇದ್ದೀರಾ, ಜಾಬ್ ಅಲ್ಲಿ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತಾನೆ ಕೇಳ್ಬೋದು. ಹೌದು, ಯಾಕೆ ಹಂಗ್ ಕೇಳ್ತೀರಾ? ಇಲ್ಲ ಸರ್, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದೆ ಕೆಲ್ಸ ಎಷ್ಟು ದಿನ ಮಾಡಿದ್ರು ನಿಮ್ ನೆಮ್ಮದಿಯಾಗಿರಲ್ಲ, ಎಷ್ಟ್ ದಿನ ಅಂತ ನೀವು ಹ್ಯಾಪಿ ಇಲ್ದೆ ಇರೋ ಕೆಲ್ಸನ ಮಾಡ್ತೀರಾ, ಅದ್ ನಿಮ್ ಕುಟುಂಬನ ಹೆಂಗ್ ಸಂತೋಷವಾಗಿ ಇಟ್ಕೊಳಕ್ಕೆ ನಿಮ್ ಕೈಯಲ್ಲಿ ಸಾಧ್ಯ? ಕೇಳ್ಬೋದು ಅವ್ರಿಗೆ. ಸರ್ ನೀವು ಓಕೆ, ನೀವು ಹ್ಯಾಪಿ ಇಲ್ದೇನೆ ಕೆಲ್ಸ ಮಾಡ್ತಾ ಇದ್ರ, ಅಕಸ್ಮಾತ್ ಹೇಳ್ತೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಅಕಸ್ಮಾತ್ ನಿಮ್ ಜಾಬ್ ಹೋಯ್ತು ಅನ್ಕೊಳ್ಳಿ, ಏನ್ ಸರ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ನಿಮ್ಮ ವೈಫು ನಿಮ್ ಮಕ್ಳು ಏನಾಗ್ಬೇಕು ಅಂತ ಒಂದು ಕ್ವಶನ್ ಹಾಕಿದ್ರೆ ಅದು ಯೋಚನೆ ಮಾಡ್ತಾರಲ್ಲ, ಅದ್ರಿಂದ ಅವರು ಬರಕ್ಕೆ ಚಾನ್ಸಸ್ ಇದೆ ಅಂತಾನು ಇದ್ರಲ್ಲಿ ಹೇಳ್ಬೋದು ಲೀಡರ್ಸ್. ಹೂ ವಾಂಟ್ ರಿಟೈರ್ ಅರ್ಲಿಯರ್, ಯಾರ್ ನಂಗೆ 60 ವರ್ಷವರೆಗೂ ಕಾಯೋದ್ ಬೇಡ, ನಾನ್ 40 years ಅಲ್ಲಿ 45 years ಅಲ್ಲಿ ರಿಟೈರ್ಡ್ ಆಗ್ಬೇಕು, ನಾನ್ ಫ್ರೀ ಆಗಿರ್ಬೇಕು. ತುಂಬಾ ಜನ ನೋಡಿ ಆಗಲ್ಲ ಅಂತ ವಾಲಂಟ್ರಿ ರಿಟೈರ್ಮೆಂಟ್ ತಗೋತಾರೆ. ಆದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ರಿಟೈರ್ಮೆಂಟ್ ಬೇಡ, ವಾಲಂಟ್ರಿ ರಿಟೈರ್ಮೆಂಟ್ ಬೇಡ, ನಮ್ಗೆ ಒಂದು ಅವ್ರಿಗೆ ದಾರಿ ತೋರ್ಸ್ಕೊಟ್ಬಿಟ್ರೆ ಅವ್ರಿಗೆ ಅರ್ಲಿಯರ್ ಆಗಿ ಹೆಂಗ್ ರಿಟೈರ್ಮೆಂಟ್ ತಗೋಬೇಕಂತ ಅವ್ರ ಅಚೀವ್ಮೆಂಟ್, ಅವ್ರ ಸಕ್ಸಸ್, ಅವ್ರ ಇನ್ಕಮ್, ಅವ್ರ ಫೈನಾನ್ಷಿಯಲಿ ಫ್ರೀ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂತವ್ರು ನಾವು ಲಿಸ್ಟ್ ಮೇಕಿಂಗ್ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಫಾರ್ ಇಂಟ್ರೆಸ್ಟೆಡ್ ಇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ನೋಡಿ ತುಂಬಾ ಜನಕ್ಕೆ ದುಡ್ಡು ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ನಾನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋಕ್ಕಿಂತ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಅವ್ರ ವೇ ಆಫ್ ಡ್ರೆಸ್ ಸೆನ್ಸ್, ಅವ್ರ ವೇ ಆಫ್ ವಾಕಿಂಗ್ ಸ್ಟೈಲ್ ಆಗಿದ್ ಏನಾಗಿರ್ಲಿ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ. ಒಂದು ಡ್ರೆಸ್ ಕೋಡ್ ಇರ್ಲಿ, ಮಾತಾಡೋದಾಗ್ಲಿ, ವಾಕಿಂಗ್ ಸ್ಟೈಲ್ ಇರ್ಲಿ, ಎಷ್ಟೋ ವಿಷಯಗಳನ್ನ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ನಲ್ಲೇ ಅಡಗುತ್ತೆ. ಅಂತವ್ರನ್ನು ನಾವು ಸೆಲೆಕ್ಟ್ ಮಾಡಿ ಲಿಸ್ಟ್ ಮೇಕಿಂಗ್ ಮಾಡ್ಬೋದು ಲೀಡರ್ಸ್. ಆನ್ ಇಂಟ್ರೆಸ್ಟೆಡ್ ಆನ್ ಸೋಷಿಯಲ್ ವರ್ಕ್, ತುಂಬಾ ಒಂದು ಸೋಷಿಯಲ್ ವರ್ಕ್ ಮಾಡೋರು ಇರ್ತಾರೆ, ಅವ್ರ ಕೈಯಲ್ಲಿ ದುಡ್ಡು ಇರಲ್ಲ, ಕರೆಕ್ಟ್ ಅಲ್ಲ? ನಮ್ಗೆ ಇವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಾರೆ, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ಕೋತಾರೆ, ಬಟ್ ಅವ್ರಿಗೆ ಬಂದ್ಬಿಟ್ಟು ದುಡ್ಡಿರಲ್ಲ. ಬಟ್ ಅಂತವ್ರನ್ನ ನಾವು ಲಿಸ್ಟ್ ಮೇಕಿಂಗ್ ಮಾಡಿದ್ರೆ ಅವ್ರಿಗೆ ಏನ್ ಆಸೆ ಇದೆಯೋ ಅದನ್ನ ಫುಲ್ಫಿಲ್ ಮಾಡಕ್ಕೆ ಇದು ಒಂದು ದಾರಿ. ನಾವು ಇಂಥವ್ರನ್ನ ಎಷ್ಟು ಜನ ಇದ್ದಾರೆ ಇಂಥವ್ರನ್ನೆಲ್ಲ ನಾವು ಒಂದು ಲಿಸ್ಟ್ ಮೇಕಿಂಗ್ ಮಾಡ್ಬೋದು ಲೀಡರ್ಸ್. ಎಸ್, ಇವಾಗ ನೋಡ್ಬೋದು ಲಿಸ್ಟ್ ಮೇಕಿಂಗ್ ಅಲ್ಲಿ ಯಾವ ತರ ಮಾಡ್ಬೋದು, ABC ಅಂತ ಹೇಳ್ಬಿಟ್ಟು. ABC ಅಂತ ಹೇಳಿದ್ರೆ ನೋಡಿ, ಎ ಅಂತ ಬಂದಾಗ ನಮ್ಮ ಒಂದು ರಿಲೇಷನ್ ಬರ್ತಾರೆ, ತುಂಬಾ ರಿಲೇಷನ್ಗಳು ಬರ್ತಾರೆ. ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದಾರೋ ಅಷ್ಟು ಜನದ್ದು ಒಂದು ಲಿಸ್ಟ್ ನೀವು ಮಾಡ್ಕೋಬೇಕು.
ಯಾಕಂದ್ರೆ ABC A ಅನ್ನೋದು ಬಂದ್ಬಿಟ್ಟು ನಮ್ಮ ಪ್ರೊಫೈಲ್ ಅಲ್ಲಿ ಇರೋರು, ಕರೆಕ್ಟ್ ಅಲ್ವಾ? ಅವರು ನಮ್ಗಿಂತ ಬೆಟರ್ ಆಗಿರ್ತಾರೆ, ನಮ್ಮ ಫ್ಯಾಮಿಲಿಯಲ್ಲೂ ಇರ್ತಾರೆ ಆ ತರ. ಅಂತವ್ರನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಲೀಡರ್ಸ್. ಅದೇ ತರ ನೋಡಿದ್ರೆ ನಮ್ಗೆ ಈಕ್ವಲ್ ಪ್ರೊಫೈಲ್ ಅಲ್ಲಿ ಯಾರು ಇರ್ತಾರೆ ಅವ್ರ B ಕ್ಯಾಟಗರಿಗೆ ಹಾಕ್ಬಿಟ್ಟು ಅವ್ರಿಗೊಂದು ಲಿಸ್ಟ್ ಸಪ್ರೇಟ್ ಆಗಿ ಮಾಡೋದ್ ಮೂಲಕ ನಾವು ಡಿವೈಡ್ ಮಾಡ್ಕೋಬೇಕಿಲ್ಲಿ ABC, ಫ್ಯಾಮಿಲಿ, ಫ್ರೆಂಡ್ಸ್, ಮತ್ತೆ ಅದೇ ತರ ನಮ್ಗಿಂತ ಸ್ವಲ್ಪ ಬೆಟರ್ ಇರೋರ್ನಾಗ್ಲಿ, ಮತ್ತೆ C ಅಂತ ಬಂದಾಗ ಬಿಲೋ ಯುವರ್ ಪ್ರೊಫೈಲ್, ನಮ್ಗಿಂತ ಕೆಳಗಡೆ ಇರೋರು ಅಂತ ಅನ್ನೋನ್ ಪರ್ಸನ್ ಕೂಡ ಹೇಳ್ಬೋದು. ಯಾಕಂದ್ರೆ ಅನ್ನೋನ್ ಪರ್ಸನ್ ನ C ಅಲ್ಲಿ ನಾವ್ ಇಟ್ಕೋಬೇಕು. ಈ ತರ ಮಾಡೋದ್ರಿಂದ ಫಸ್ಟ್ A ನ ಮಾಡ್ಬೇಕು, B ನ ಮಾಡ್ಬೇಕು, ಇದೆರಡೂ ಇಲ್ಲ ಅನ್ನುವಾಗ ನಾವು C ನು ಫಾಲೋ ಅಪ್ ಮಾಡಿ ಈ ಲಿಸ್ಟ್ ಮೇಕಿಂಗ್ ನ ನಾವು ಮಾಡ್ಕೋಬಹುದು ಲೀಡರ್ಸ್. ಎಸ್, ಅದೇ ತರ ನೋಡಿದ್ರೆ ಇಲ್ಲಿ ನೋಡಿ, ಇನ್ಶೂರೆನ್ಸ್ ಏಜೆಂಟು, ಆಮೇಲೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರು ಇದಾರೆ, ಪೇಪರ್ ಏಜೆಂಟು, ಬಸ್ ಏಜೆಂಟು, ಎಲ್ಲಾರು ಪೇಲಸ್ ಏಜೆಂಟು, ಎಲ್ರು ಇಂಥವ್ರನ್ನ ತಗೊಂಡು ನಾವು ಎಲ್ರನ್ನ ಬಂದ್ಬಿಟ್ಟು ಲ್ಯಾಂಡ್ ಲಿಂಕ್ ಏಜೆಂಟ್ ಎಷ್ಟು ಜನ ಇದಾರೆ, ಪೋಸ್ಟಲ್ ಏಜೆಂಟು, ಪೋಸ್ಟರ್ ಏಜೆಂಟು ನೋಡಿ, ಅಂತವ್ರಿಗೆ ಅಷ್ಟು ಜನನು ನಾವು ಇಲ್ಲಿ ಕರ್ಕೊಂಡು ಆರಾಮ್ಸೆ ಮಾಡ್ಕೋಬಹುದು. ಯಾಕಂದ್ರೆ ಅವ್ರಿಗೆಲ್ಲಾನು ಎಕ್ಸ್ಟ್ರಾ ಸೋರ್ಸ್, ಎಲ್ರಿಗೂ ಏಜೆಂಟ್ ಅಲ್ವಾ, ಏನಂತ ದುಡಿತಾರ, ಅವ್ರಿಗೂ ಎಕ್ಸ್ಟ್ರಾ ಸೋರ್ಸ್ ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಯಾರಿಗೆಲ್ಲ ಎಕ್ಸ್ಟ್ರಾ ಸೋರ್ಸ್ ಬೇಕೋ ಇಷ್ಟು ಪರ್ಸನ್ ನ ಕೂಡ ನಾವು ಹೋಗಿ ಲಿಸ್ಟ್ ಮೇಕಿಂಗ್ ನಾವು ಮಾಡ್ಕೋಬಹುದು. ಎಸ್, ಅದೇ ತರ ನೋಡಿದ್ರೆ ಮಂಡಲ ಪ್ರಧಾನರು, ಗ್ರಾಮ ಪಂಚಾಯತಿ ಸದಸ್ಯರು, ಮತ್ತೆ ಮಂಡಲ ಅಧ್ಯಕ್ಷರು ಮತ್ತೆ ಸದಸ್ಯರು, ಮಹಿಳಾ ಮಂಡಲದ ಅಧ್ಯಕ್ಷರು ಮತ್ತೆ ಸದಸ್ಯರು, ಶಾಲೆಗಳ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಮತ್ತೆ ಸದಸ್ಯರು, ಇವ್ರನ್ನು ಹೋಗಿ ನಾವು ಭೇಟಿ ಮಾಡಿ ಎಲ್ಲೆಲ್ಲ ಇಲ್ಲೇ ಅಂತಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಇರೋರಾಗ್ಲಿ, ಅಧ್ಯಕ್ಷರು ಯಾರೆಲ್ಲ ಪ್ರೆಸಿಡೆಂಟ್ ಇದ್ದಾರೆ, ಮಹಿಳಾ ಮಂಡಳಿ ಇರ್ತಾರೆ, ಅಂತವ್ರನ್ನ ಒಬ್ಬೊಬ್ರು ನೋಡಿ ಅವ್ರನ್ನು ಕೂಡ ನಾವು ಲಿಸ್ಟ್ ಮೇಕಿಂಗ್ ಆರಾಮ್ಸೆ ಇಲ್ಲಿ ಮಾಡ್ಬೋದು ಲೀಡರ್ಸ್. ಅದೇ ತರ ಈ ಸೇವಾ ಸಂಸ್ಥೆಗಳಲ್ಲಿ ದುಡಿಯೋವರು ಅಂದ್ರೆ ರೋಟರಿ ಕ್ಲಬ್ ಇರ್ಲಿ, JP ಈ ತರ ಎಲ್ಲಾ ಒಂದು ಏನ್ ಹೇಳುದು, ಲಯನ್ ಕ್ಲಬ್, ಅಂಗನವಾಡಿ ಕಾರ್ಯಕರ್ತರು, ಮಹಿಳೆಯರು, ಅಭಿವೃದ್ಧಿ, ಇವರೆಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರು, ಎಷ್ಟು ಜನ ಎಷ್ಟು ನಮ್ಗೆ ನೋಡೋ ಜನನಲ್ಲ ಅಷ್ಟು ಜನನು ಮಾಡ್ಬೋದು. ಇದು ನಮ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟು ನಮ್ಗೆ ಡಿವೈಡ್ ಮಾಡಿ ಎಂತವ್ರನ್ನೆಲ್ಲ ನಾವು ಕರಿಬಹುದು ಅನ್ಬಿಟ್ಟು ನಮ್ಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಬಿಟ್ರೆ, ಬಟ್ ನಾವು ಯಾರನ್ನು ಬಿಡಂಗಿಲ್ಲ ಲೀಡರ್ಸ್. ಎಲ್ರದ್ದು ನಾವು ಲಿಸ್ಟ್ ಮೇಕಿಂಗ್ ಆರಾಮ್ಸೆ ನಾವು ಇಲ್ಲಿ ಮಾಡಬಹುದು. ಎಸ್, ಸರ್ಕಾರಿ ನೌಕರರು, ಅದೇ ತರ ಸರ್ಕಾರಿ ನೌಕರರು, ಟೀಚರ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು, KEB, ಮುನ್ಸಿಪಾಲಿಟಿ, KSRTC ಅಂತ ಹೇಳ್ಬೋದು, PWD, ಎಷ್ಟು ಜನ ಇದ್ದಾರೆ, DC ಕಚೇರಿಯಲ್ಲಿ ಆಗ್ಲಿ, ಮತ್ತೆ ಪೊಲೀಸ್ ಆಫೀಸ್ ಅಲ್ಲಿ ಇರೋರು, ಟೆಲಿಕಾಂ ಅವರು, ಸರ್ಕಾರಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರೇ ಇದ್ರು ಕೂಡ ಅವ್ರನ್ನು ನಾವು ಇದಕ್ಕೆ ಲಿಸ್ಟ್ ಮೇಕಿಂಗ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗತ್ತೆ. ಇವ್ರನ್ನೆಲ್ಲ ನಾವು ಮಾಡ್ಬೋದಾ ಮೇಡಮ್? ಎಸ್, ಮಾಡ್ಬೋದು. ಯಾಕಂದ್ರೆ ಅವ್ರಿಗೂ ಇನ್ಕಮ್ ಬೇಕಾಗತ್ತೆ, ಅವ್ರಿಗೂ ಎಕ್ಸ್ಟ್ರಾ ಸೋರ್ಸ್ ಬೇಕಾಗತ್ತೆ, ಅವ್ರಿಗೂ ಒಂದು ಡ್ರೀಮ್ ಇರುತ್ತೆ, ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಲಕ್ಸುರಿ ಇಟ್ಕೋಬೇಕು, ಅವ್ರಿಗಳ ಕನ್ಸುಗಳನ್ನ ನೆರವೇರ್ಸ್ಕೊಳಕ್ಕೆ ಇಲ್ಲಿ ಯಾರೆಲ್ಲ ಇದಾರೋ ಎಲ್ರನ್ನ ಇಷ್ಟೊತ್ತು ಹೇಳ್ದವ್ರನ್ನ ಎಲ್ರನ್ನ ನಾವು ಇಲ್ಲಿ ಲಿಸ್ಟ್ ಆರಾಮ್ಸೆ ಮಾಡ್ಬೋದು ಲೀಡರ್. ಅದೇ ತರ ನೋಡಿ, ಡಾಕ್ಟರ್ಸ್, ಇಂಜಿನಿಯರ್ಸ್, ಕೃಷಿಕರು, ಪಿಗನ್ಸ್, ಎಲ್ರನ್ನ ಹೋಟೆಲ್ ಅಲ್ಲಿ ಮಾಡೋರು, ವಿದ್ಯಾರ್ಥಿಗಳು, ಎಲ್ರನ್ನ ಸಣ್ಣ ವ್ಯಾಪಾರಿಗಳು ಯಾರೆಲ್ಲ ಇದಾರೆ ಮಾರ್ಕೆಟಿಂಗ್, ಅವ್ರಿಗೆಲ್ಲಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋರ್ನು ಕೂಡ ನಾವು ಇದರ ನೇಮಕಾತಿ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಯಾರೆಲ್ಲ ಇಲ್ಲಿ ಇಷ್ಟು ಜನ ಇದಾರ ನೋಡಿ, ಯಾರಾದ್ರೂ ಬಿಟ್ಟಿದಾರ ನೋಡಿ, ಎಲ್ಲಾರ್ನು ನಾವಿಲ್ಲಿ ಲಿಸ್ಟ್ ಆರಾಮ್ಸೆ ಮಾಡಬಹುದು, ಎಂತವ್ರಿಗೆನು ನಾವು ಮಾಡ್ಕೋಬಹುದು, ಕರೆಕ್ಟ್ ಅಲ್ವಾ? ಡಾಕ್ಟರ್ಸ್ ಏನ್ ಎಕ್ಸ್ಟ್ರಾ ಸೋರ್ಸ್ ಬೇಡ ಅಂತಾರ, ಇಂಜಿನಿಯರ್ಸ್ ಬೇಡ ಅಂತಾರ, ಅಗ್ರಿಕಲ್ಚರ್ ಮಾಡೋರು ಬೇಡ ಅಂತಾರ, ಕರೆಕ್ಟ್ ಅಲ್ವಾ? ವಿದ್ಯಾರ್ಥಿಗಳು ಅಷ್ಟೇ, ನಾವು ಎಷ್ಟೋ ಜನ ಕಾಲೇಜ್ ಹೋಗ್ಕೊಂಡೆ ನಾವ್ ಇದ್ ಮಾಡೋರು ಇರ್ತಾರೆ. ಇದ್ರಲ್ಲಿ ಸಣ್ಣ ವ್ಯಾಪಾರಿಗಳು ಸಣ್ಣ ಹೋಗ್ಬಿಟ್ಟು ಅಂಗಡಿಗೆ ದುಡ್ಡು ಕಲೆಕ್ಟ್ ಮಾಡೋರು ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ನಾವು ಇದೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ಟು ಲಿಸ್ಟ್ ಮೇಕಿಂಗ್ ಮಾಡಿದ್ರೆ ಆಗತ್ತೆ. ನಾಟ್ ಓನ್ಲಿ ಪ್ರೈವೇಟ್ ಜಾಬ್, ಆವಾಗ್ಲೇ ಹೇಳ್ದಂಗೆ
ಗೌರ್ಮೆಂಟ್ ಜಾಬ್ ಎಲ್ರು ಚಿಕ್ಕ ವ್ಯಾಪಾರಿಂದ ಹಿಡಿದು ದೊಡ್ಡ ಮಟ್ಟಿಗೆವರೆಗೂ ನಾವು ಯಾರನ್ನ ಬೇಕಾದ್ರೂ ಇಲ್ಲಿ ಇನ್ವಾಲ್ವ್ ಮಾಡ್ಬೋದು, ಲಿಸ್ಟ್ ಮೇಕಿಂಗ್ ಮಾಡ್ಬೋದು ಲೀಡರ್ಸ್. ಅದೇ ಅವಾಗ್ಲೇ ಹೇಳ್ದಂಗೆ ಆ ಮೇಲೆ ಯಾರೆಲ್ಲ ಇದಾರ ಆ ವ್ಯಕ್ತಿನ ಹುಡುಕಿ ಆ ಹೆಸರು ಪಟ್ಟಿ ಮಾಡಿ ಅವ್ರನ್ನೆಲ್ಲ ಒಂದು ನೇಮಕಾತಿ ಮಾಡ್ಬೇಕು. ಆಗ್ಲೇ ಆಗಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅವ್ರ ಮನೆಯಲ್ಲಿ ಯಾರಾದಿರ ಇಲ್ಲ ಅವ್ರ ಸಂಬಂಧಿಕರು ಯಾರಾದಿದ್ರೆ ಅವ್ರದನ್ನು ನಾವು ನೇಮಕಾತಿ ಆರಾಮ್ಸೆ ಮಾಡ್ಕೋಬಹುದು. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಯಾಕೆ ಇದನ್ನ ಮೆನ್ಷನ್ ಮಾಡಿರೋದು ಅಂತ ಹೇಳಿದ್ರೆ ನೋಡಿ, ಇವಾಗ ಒಬ್ರಲ್ಲಿ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದಾರ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಅವ್ರದೊಂದು ರೂಲ್ಸ್ ಇರುತ್ತೆ. ನೀವ್ ಇಲ್ಲಿ ಕೆಲ್ಸ ಮಾಡ್ತಾ ಇದ್ದೀರಾ ಅಂದ್ರೆ ಬೇರೆ ಕಡೆ ನಿಮ್ದು ಬಂದ್ಬಿಟ್ಟು ನೀವ್ ಕೆಲ್ಸ ಮಾಡಂಗಿಲ್ಲ, ಎಲ್ಲೂ ID ಮಾಡಂಗಿಲ್ಲ. ಆ ತರ ಒಂದು ಪ್ರೊಸೀಜರ್ಗಳು ತುಂಬಾ ಇದೆ. ಒಂದು ಕಂಪನಿಯಲ್ಲಿ ಒಂದು ಫಾರ್ಮ್ ಫಿಲ್ಅಪ್ ಮಾಡುವಾಗ ಆ ಪ್ರೊಸೀಜರ್ ಕೂಡ ಇದೆ ಅದ್ರಲ್ಲಿ. ಅವರು ಸೈನ್ ಮಾಡಿ ತಗೋತಾರೆ. ಒಂಡಿ ನೀವು ಜಾಬ್ ಇಲ್ಲೇ ಮಾಡ್ತಾ ಇದ್ದೀರಾ, ಬೇರೆ ಕಡೆ ಎಲ್ಲೂ ಮಾಡಬಾರ್ದು. ಆ ತರ ನೀವು ಮಾಡಕ್ ಹೋದ್ರೆ ನಿಮ್ ಮೇಲೆ ಆಕ್ಷನ್ ತಗೋಬಹುದು ಅಂತ ಹೇಳ್ಬಿಟ್ಟು ಒಂದ್ ಫಾರ್ಮ್ ಅಲ್ಲಿ ಸೈನ್ ತಗೋತಾರೆ. ಅದಕ್ಕೆ ಹೇಳೋದು ನೇಮಕಾತಿ ಆಗಿದ್ರೇನು ಓಕೆ, ಆಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿಯಿಂದ ಯಾರಾದ್ರೂ ನಾವು ಲಿಸ್ಟ್ ಮೇಕಿಂಗ್ ಮಾಡ್ಕೊಂಡ್ ಅವ್ರನ್ನ ನಾವು ಬಿಸ್ನೆಸ್ಗೆ ನಾವು ಕರ್ಕೊಳಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ನೋಟ್ ಕೂಡ ಹೇಳ್ಬೋದು. ಅವಾಗ್ಲೇ ಲಿಸ್ಟ್ ಮೇಕಿಂಗ್ ಹೇಳ್ದೆ, ಅದೇ ತರ ನೋಡ್ಬೋದು. ಅವಾಗ್ಲೇ ABC ಅಂತ ಹೇಳಿದ್ದು ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕಾಗಿರೋದು A and B. ಯಾಕಂದ್ರೆ ಬೆಟರ್ ದನ್ ಪ್ರೊಫೈಲ್ ಅಂತಾನೆ ಹೇಳ್ಬೋದು, ಈಕ್ವಲ್ ದನ್ ಪ್ರೊಫೈಲು ನಮ್ಗಿಂತ ಸ್ವಲ್ಪ ಕೆಳಗಡೆ ಇರೋರು. ಫಸ್ಟ್ ನಮ್ಗೆ ನೋಡಿ, ಫಸ್ಟ್ ಯಾವಾಗ್ಲೂ ಹೇಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಫಸ್ಟ್ ಅಂದ್ರೆ ಫ್ಯಾಮಿಲಿ ಬರುತ್ತೆ, ರಿಲೇಶನ್ ಬರುತ್ತೆ, ನಮ್ಮ ಸುತ್ತಿರೋರು ತುಂಬಾ ಜನ ಬರ್ತಾರೆ, ಫ್ರೆಂಡ್ಸ್ ಬರ್ತಾ ಇದಾರೆ, ಕರೆಕ್ಟ್ ಅಲ್ವಾ? ಅನ್ನೋನ್ ಪರ್ಸನ್ ನೋಡಿ, ಅನ್ನೋನ್ ಪರ್ಸನ್ ಬರಲ್ಲ ಅಂತ ಅನ್ಕೋಬೇಡಿ. ಅನ್ನೋನ್ ಪರ್ಸನ್ ನಮ್ಗೆ ಅತಿಯಾಗಿ ಬರೋದವ್ರೆ. ಯಾಕಂದ್ರೆ ನಾವು ವೇ ಆಫ್ ಯಾಕಂದ್ರೆ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಕ್ ಆಗಲ್ಲ. ನಮ್ಗಿಂತ ಲೋ ಇರೋರ್ಗು ಕೂಡ ಕನಸುಗಳು ಇರುತ್ತೆ, ಕರೆಕ್ಟ್ ಅಲ್ವಾ? ಅವ್ರಿಗೆ ಕನಸುಗಳು ಇರುತ್ತೆ. ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು. ಎಷ್ಟು ದಿನ ನಾವು ಇದೇ ತರ ಲೈಫ್ ಅಲ್ಲಿ ಇರ್ಬೇಕು? ನಮ್ಗೂ ಲೈಫ್ ಚೇಂಜ್ ಆಗೋದ್ ಬೇಡವಾ? ನಮ್ಮ ಅಪ್ಪ ಅಮ್ಮ ಬಡವ್ರ ಅಂತ ನಾವ್ ಬಡವರಾಗಿರ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ವಲ್ಲ ಅಂತ ಎಷ್ಟೋ ಜನ ಯೋಚನೆ ಮಾಡೋರ್ನ ನಾವು ನೋಡಿ ನಮ್ಗೂ ಗೊತ್ತಿರುತ್ತೆ. ಅಂತವ್ರನ್ನು ನಾವು ಲಿಸ್ಟ್ ಮೇಕಿಂಗ್ ಮಾಡ್ಕೋಬಹುದು ಲೀಡರ್ಸ್. ಅದೇ ತರ ನೋಡಿ ಫಾಲೋ ಅಪ್ ಅಂತ ಬಂದ್ರೆ ವಿತಿನ್ 24 hours 90% ರಿಸಲ್ಟ್ ಸಿಗುತ್ತೆ ಲೀಡರ್ಸ್. ಏನೇ ನೀವು ಲಿಸ್ಟ್ ಮೇಕಿಂಗ್ ಅವಾಗ್ಲೇ ಹೇಳ್ದೆ, ಲಿಸ್ಟ್ ಮೇಕಿಂಗ್ ಅಲ್ಲಿ ಹೆಂಗ್ ಸೋಲ್ತಿರೋ ಫಾಲೋ ಅಪ್ ಅಲ್ಲೇ ಹಂಗೆ ನಾವು ಸೋಲ್ತಾ ಇರೋದು ಅಂತ. ಯಾಕಂದ್ರೆ ನೀವು ಒಬ್ರಿಗೆ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವ್ ಏನೇ ಒಂದು ಪ್ರೆಸೆಂಟೇಶನ್ ಕೊಟ್ಟಿದೀರಾ, ಒಂದು ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದೀರಾ, ಇಲ್ಲ BOP ಕೂರ್ಸಿದೀರಾ, ಮೀಟಿಂಗ್ ಕೂರ್ಸಿದೀರಾ, ಎನಿಥಿಂಗ್ ಮೇ ಬಿ, ಆದ್ರೆ 24 hours ಅಲ್ಲಿ 90% ನಮ್ಗೆ ರಿಸಲ್ಟ್ ಸಿಗುತ್ತೆ. ಅಂತವ್ರನ್ನ ನಾವು ಕರ್ಕೊಂಡ್ಬಂದು ನಾವು ಲಿಸ್ಟ್ ಮೇಕಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗತ್ತೆ. ಅದೇ ನೀವು ವಿತಿನ್ 48 hours ಅಂತ ಹೇಳಿದ್ರೆ 50-50 ಆಗತ್ತೆ. ಯಾಕಂತ ಹೇಳಿದ್ರೆ 50% ಅವ್ರು ಮೈಂಡ್ ಸೆಟ್ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವ್ ಏನ್ ಹೇಳಿರ್ತೀವೋ ಮಾತಾಡಿರ್ತೀವೋ ಆ 24 ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹೋಗ್ತಾ ಅವ್ರಿಗೂ ಮೈಂಡ್ ಚೇಂಜ್ ಆಗುತ್ತೆ. ಏನ್ ಮಾಡ್ತಾರೆ, ಸರಿ ಬಿಡು ನೋಡೋಣ ಬೇಡ ಅಂತ ಯೋಚನೆ ಮಾಡೋರು 50-50 ಆಗ್ಬಿಡ್ತಾರೆ. ಅದೇ ತರ ಆಫ್ಟರ್ 48 hours ಅಂತ ಬಂದಾಗ ಏನಾಗುತ್ತೆ, ಮೇ ಆರ್ ನಾಟ್ ಮೇ ಬಿ ಬರ್ಬಹುದು, ಇಲ್ಲ ಅಂದ್ರೆ ಬರ್ದೇನು ಇರಬಹುದು. ಆ ತರ ಒಂದ್ ಮೈಂಡ್ ಸೆಟ್ ಆಗ್ಬಿಡ್ತಾರೆ. ಗಿವ್ ಎ ನಾಲೆಜ್ ಅಬೌಟ್ ದ ಕಂಪನಿ ಸರ್ವಿಸ್. ನಮ್ಮ ಕಂಪನಿ ಬಗ್ಗೆ ನಾಲೆಜ್ ಕೊಡ್ಬೇಕು ಅವ್ರಿಗೆಲ್ಲ. ಯಾರೇ ಆಗ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಕಂಪನಿ ಬಗ್ಗೆ ಸರ್ವಿಸ್, ಒಂದು ಅವ್ರದ್ದು ಪ್ರೊಫೈಲ್ ಇರ್ಲಿ, ನಮ್ ಕಂಪನಿ ಏನೇನ್ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಕೊಡೋಕ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರುತ್ತೆ ಲೀಡರ್ಸ್. ಅದೇ ತರ ಆಲ್ವೇಸ್ ಗೋ ವಿತ್ ಯುವರ್ ಅಪ್ಲೈನ್ ಅಂಡ್ ಅಸೋಸಿಯೇಟ್ ವಿತ್ ಪ್ರಾಪರ್ ಡ್ರೆಸ್ ಕೋಡ್. ಇದು ಎಲ್ಲಾದ್ರಲ್ಲೂ ಇದೆ. ಎಲ್ಲಾ ಒಂದು ನೀವು ಫಾಲೋ ಅಪ್ ಇರ್ಲಿ, ಇನ್ವಿಟೇಷನ್ ಇರ್ಲಿ, ಲಿಸ್ಟ್ ಮೇಕಿಂಗ್ ಇರ್ಲಿ, ಯಾವುದೇ ಒಂದು ಇರ್ಲಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಹೋಗ್ತಾ ಇದ್ದೀರಾ, ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಸಪ್ರೇಟ್ ಆಗಿ ಹೋಗ್ಬೇಡಿ, ನಿಮ್ಮ ಅಪ್ಲೈನ್ ನ ಕರ್ಕೊಂಡು ಹೋಗಿ.
ಯಾಕಂದ್ರೆ ನಿಮ್ಮ ಆಕ್ಟಿವ್ ಅಪ್ಲೈನ್ ಕರ್ಕೊಂಡೋಗಿ. ಆಕ್ಟಿವ್ ಅಪ್ಲೈನ್ ಬರ್ತಾ ಇಲ್ವಾ, ಸಕ್ಸಸ್ಫುಲ್ ಅಪ್ಲೈನ್ ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ. ಯಾಕಂದ್ರೆ ನಮ್ಗೆ ಇವಾಗ ನಾವು ಹೊಸ್ದಾಗಿರ್ತೀವಿ, ಅವ್ರ ಏನಾದ್ರು ಒಂದು ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಆನ್ಸರಬಲ್ ಇರಲ್ಲ. ಆದ್ರೆ ಅಪ್ಲೈನ್ ಅವರು ನಮ್ಗೆ ಅವ್ರು ಕೇಳೋ ಕ್ವಶನ್ಗೆಲ್ಲ ಆನ್ಸರಬಲ್ ಆಗಕ್ಕೆ ನಮ್ಮ ಅಪ್ಲೈನ್ಗಳು ಇರ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಡ್ರೆಸ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಂಡಿ ನಾವು ಅಪ್ಲೈನ್ ನ ಕರ್ಕೊಂಡು ಹೋಗೋಕ್ಕಿಂತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಜನ ಹೆಂಗ್ ಹೋಗ್ತಾರೆ ಅಂತ ನಮ್ಗೆ ಗೊತ್ತು ಲೀಡರ್ಸ್, ಅಲ್ವಾ. ಒಂದು ಡ್ರೆಸ್ ಐರನ್ ಮಾಡಿರಲ್ಲ, ಒಂದು ಇಲ್ಲಿ ಬಟನ್ ಹಾಕಿರಲ್ಲ, ಜೆಂಟ್ಸ್ ಆಗಿರ್ಲಿ, ಮತ್ತೆ ಶೂ ಹಾಕಲ್ಲ, ಸ್ಲಿಪ್ಪರ್ ಹಾಕ್ತಾರೆ, ಒಂದ್ ಶರ್ಟ್ ಹಾಕಲ್ಲ, ಒಂದು ಫಾರ್ಮಲ್ ಆಗಿ ಹೋಗೋಣ ಆ ತರ ಕೂಡ ಹೋಗಲ್ಲ. ಅದೇ ಲೇಡೀಸ್ ಅಂತ ಬಂದ್ರೆ ಡ್ರೆಸ್ ನ ಐರನ್ ಮಾಡಿ ಹೋಗದೆ ಇರೋರು ಇರ್ತಾರೆ. ನೀವ್ ಏನೇ ಬಟ್ಟೆ ಇರ್ಲಿ ಐರನ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗ್ ಕಾಣಿಸುತ್ತೆ. ಐರನ್ ಇಲ್ದೆ ಯಾವ ಬಟ್ಟೆನೂ ಹಾಕೊಂಡು ಹೋಗ್ಬೇಡಿ, ಐರನ್ ಹಾಕೊಂಡು ನೀಟ್ ಅಂಡ್ ಡ್ರೆಸ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಎಸ್, 100% ಯೂಸರ್ ವಿಸಿಟ್ ಕಂಪನಿ ವೆಬ್ಸೈಟ್ ಎವ್ರಿ ಡೇ. ಡೈಲಿ ನಮ್ಮ ಕಂಪನಿದು ವೆಬ್ಸೈಟ್ ನ ಚೆಕ್ ಮಾಡ್ಬೇಕು, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ನಮ್ಗೆ ತುಂಬಾ ತಿಳ್ಕೊಬೇಕಿರುತ್ತೆ. ಸೊ ಅದ್ರಿಂದ ಎಲ್ಲಾನು ನಾವು ವೆಬ್ಸೈಟ್ ಗೆ ಡೈಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಲೀಡರ್ಸ್. ಅದೇ ತರ ಬಂದ್ಬಿಟ್ಟು ನಾವು ರಿಜಿಸ್ಟ್ರೇಷನ್ ನ್ಯೂ ಕಸ್ಟಮರ್ಸ್ ಗೆ ಯಾವ ತರ ಒಂದು ಪ್ರಾಸೆಸ್ ಇದೆ, ನಾವು ಯಾವ ತರ ಒಂದು ಇವಾಗ ಲಾಗಿನ್ ಮಾಡ್ತಾ ಇದೀವಿ ಅಂದ್ರೆ ಯಾವ ತರ ಮಾಡ್ತಾ ಇದೀವಿ ಅಂತ ನಾವು ಅವ್ರಿಗೆ ತಿಳ್ಸ್ಕೊಡೋದು ತುಂಬಾ ಇಂಪಾರ್ಟೆಂಟ್. ನಾವು ಕಲ್ತ್ಕೊಳ್ಳೋದಲ್ಲ, ನಮ್ಮನ್ನ ನಂಬ್ಕೊಂಡ್ ಬಂದಿರೋರ್ಗೆ ನಾವು ಕಲ್ತ್ಕೊಡ್ಲೇಬೇಕು, ಅದ್ರ ಬಗ್ಗೆ ಗೊತ್ತಾಗ್ಬೇಕು. ನಾವ್ ಎಲ್ಲಾನು ರಿಜಿಸ್ಟ್ರೇಷನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಈಸಿ ಆಗತ್ತೆ, ಅವ್ರು ಇನ್ನೊಬ್ರಿಗೂ ಹೇಳ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇ ತರ ಓಪನ್ ಯುವರ್ ಬಿಸ್ನೆಸ್ ಐಡಿ ಅಂಡ್ ಮೇಕ್ ರೆಕಾರ್ಡ್ ಎವ್ರಿ ವೀಕ್ ಅಂತ ಹೇಳಿದ್ರೆ ವಾರ ವಾರ ನೋಡಿ, ವೆಡ್ನೆಸ್ ಆಯ್ತಾ, ಥರ್ಸ್ಡೇ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಐಡಿನ ಡೈಲಿ ಓಪನ್ ಮಾಡ್ಬೇಕು. ಓಪನ್ ಮಾಡ್ಬಿಟ್ಟು ನಮ್ಗೆ ಏನ್ ಬೇಕು, ಎಷ್ಟು ಬೇಕು, ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾವು ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ರಿವಾರ್ಡ್ ಮ್ಯಾನೇಜರ್ ಹೋಗ್ಬಿಟ್ರೆ ನಮ್ಗೆ ಎಷ್ಟು ಬೇಕು ಅನ್ನೋದು ನಮ್ಗೆ ಒಂದು ತಿಳುವಳಿಕೆ ಬರುತ್ತೆ. ಸೊ ಅದ್ರಿಂದ ನೀವು ಅದನ್ನ ವಾರ ವಾರ ನೋಡೋದು ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಯೂಸ್ ಕಂಪನಿ ಪ್ರಾಡಕ್ಟ್ ರೆಗ್ಯುಲರ್ಲಿ ಅಂತ ಹೇಳಿದ್ರೆ ನಮ್ದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಡೈಲಿ ಯೂಸ್ ಮಾಡಿ. ಡೈಲಿ ಅಂತ ಹೇಳಿದ್ರೆ ನಮ್ಗೆ ನೋಡಿ, ಕಾಯಿಲೆ ಬರಲ್ಲ ಅಂತ ಏನಿಲ್ಲ, ಫ್ಯೂಚರ್ ಅಲ್ಲಿ ಬರಕ್ ಚಾನ್ಸಸ್ ಇರುತ್ತೆ. ಇವಾಗ ಯಾವ ಕಾಯಿಲೆ ಇಲ್ಲ ಮೇಡಮ್ ನನ್ಗೆ, ನಾನ್ ಚೆನ್ನಾಗೇ ಇದೀನಿ. ಚೆನ್ನಾಗಿದ್ದೀರಲ್ಲ, ನೆಕ್ಸ್ಟ್ ಬರ್ಬಾರ್ದು ಅನ್ನೋಕ್ಕೋಸ್ಕರ ತಗೋಬಹುದು. ಬಂದಿದ್ದೀರಾ, ತಗೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ರೇನೆ ನಮ್ಗೆ ಬಂದ್ಬಿಟ್ಟು ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಇಲ್ಲಿ ಆಗೋದು, ಕರೆಕ್ಟ್ ಅಲ್ವಾ. ಸೊ ಯಾವ್ದಾದ್ರು ಒಂದು ರೆಗ್ಯುಲರ್ ಆಗಿ ಒಂದು ಪ್ರಾಡಕ್ಟ್ ನ ತಗೋತಾನೆ ಇರಿ. ಒಂದ್ ತಿಂಗಳು ಇಮ್ಯುನಿಟಿ ತಗೊಂಡ್ರೆ ಇನ್ನೊಂದ್ಸರಿ ನೋನಿ ತಗೋಬಹುದು, ಒಂದ್ಸರಿ ಲಿವೋ ಕಪ್ ತಗೋಬಹುದು, ಕಾರ್ಡಿಯೋ ಕಪ್ ತಗೋಬಹುದು. ಈ ತರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ರೊಟೀನ್ ಆಗಿ ನಾವು ಒಂದು ತಗೊಳ್ಳೋದು, ರೂಢಿ ಮಾಡ್ಕೊಳ್ಳೋದು ತುಂಬಾ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಅದೇ ತರ ಫೋಕಸ್ ಆನ್ ರೀಪರ್ಚೇಸಿಂಗ್ ಅಂಡ್ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ತುಂಬಾ ಜನ ಐಡಿ ಮಾಡ್ತಾರೆ, ರೀಪರ್ಚೇಸಿಂಗ್ ಮಾಡಲ್ಲ. ರೀಪರ್ಚೇಸಿಂಗ್ ಅಲ್ಲೂ ನೀವು ಇನ್ಕಮ್ ಇದೆ ಲೀಡರ್ಸ್. ಸೊ ರೀಪರ್ಚೇಸಿಂಗ್ ಇಂಪಾರ್ಟೆನ್ಸ್ ಕೊಡಿ. ಒಂದೊಂದು ಥರ್ಡ್ ರ್ಯಾಂಕ್ ಇಂದ ಇರುತ್ತೆ, ಒಬ್ರಿಗೆ 5 SP ಇರುತ್ತೆ, ಆಫ್ಟರ್ 5th ರ್ಯಾಂಕ್ 10 SP ಇರುತ್ತೆ, ಆಮೇಲೆ ಎಕ್ಸ್ಟ್ರಾ ಲೀಡರ್ಸ್ ಗೆ 15 SP. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ. ಯಾವಾಗ ರೀಪರ್ಚೇಸಿಂಗ್ ನೀವು ಮಾಡ್ತಿರೋ, ನಿಮ್ಗೆ ನೀವು ಮಾಡೋದ್ರೆ ನಿಮ್ಮ ಅಸೋಸಿಯೇಟ್ಗಳು ಯಾರೆಲ್ಲ ಮಾಡ್ತಾರೋ ಅದೆಲ್ಲ ಕೂಡ ನಿಮ್ಗೆ ಇನ್ಕಮ್ ಬರಕ್ಕೆ ಚಾನ್ಸಸ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ಅದೇ ತರ ಪ್ಯಾಸಿವ್ ಇನ್ಕಮ್ ಅಲ್ಲಿ ಫೋಕಸ್ ಮಾಡ್ಲೇಬೇಕು ಲೀಡರ್ಸ್. ಯಾಕೆ ಹೇಳಿ, ನಾವ್ ಮಾಡೋದಿಲ್ದೆ ನಮ್ ಕೆಳಗಡೆ ಮಾಡೋರ್ಗು ನಾವು ನೋಟ್ ಮಾಡ್ಬೇಕು, ಆಕ್ಟಿವ್ ಆಗಿ ಮಾಡ್ಬೇಕು. ನಮ್ಗೆ ಪ್ಯಾಸಿವ್ ಇನ್ಕಮ್ ಬೇಕೇ ಬೇಕು. ನಾವು ಹೋಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕೆಲಸ ಆಗ್ತಾನೆ ಇರ್ಬೇಕಂದ್ರೆ ಅದ್ರ ಬಗ್ಗೆನು ನಾವು ಅವೇರ್ನೆಸ್ ಅಂಡ್ ಫೋಕಸ್ 100% ಇರ್ಲೇಬೇಕು ಲೀಡರ್ಸ್. Keep 5 lines yourself every morning. I am the best, I can do it, God is always with me, I am a winner, today is my day ಅಂತ ಹೇಳಿದ್ರೆ ನೋಡಿ, ನಾನೇ ಉತ್ತಮ, ನನ್ ಕೈಯಲ್ಲಿ ಮಾಡಕ್ ಆಗತ್ತೆ, ದೇವ್ರು ನನ್ ಜೊತೆ ಯಾವತ್ತೂ ಇರ್ತಾರೆ, ಕರೆಕ್ಟ್ ಅಲ್ವಾ. ನಾನು ಗೆದ್ದಿದ್ದೀನಿ, ಇವತ್ತಿನ ದಿನ ನನ್ನ ದಿನ ಅಂತ ಹೇಳೋದು ನಮ್ಮ ಗ್ರೇಟ್
ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ಜಿ ಹೇಳಿರೋ ಒಂದು ಮಾತು, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಯ ನೋಡಿ ಎದ್ದ ತಕ್ಷಣನೇ ಈ ವರ್ಡ್ 5 ಲೈನ್ಸ್ ಡೈಲಿ ಹೇಳೋದ್ರಿಂದ ನಮ್ಮ ಮೈಂಡ್ ಸೆಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ಆಗಲ್ಲ. ಮೈಂಡ್ ಅಷ್ಟು ಚೆನ್ನಾಗಿರುತ್ತೆ, ಫ್ರೀ ಆಗಿರುತ್ತೆ. ನಮ್ಮೊಳಗಡೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಲೀಡರ್ಸ್. ಥ್ಯಾಂಕ್ ಯು ವೆರಿ ಮಚ್.